ಇಲಾಖೆ ವತಿಯಿಂದ ನಾನು ಆಗಮಿಸಿದ್ದೀನಿ. ಈ ಒಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆಗಳಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ, ಸುಕನ್ಯಾ ಸಮೃದ್ಧಿ ಖಾತೆ ಮತ್ತು ಅಂಚೆ ಜೀವ ವಿಮೆ ಖಾತೆಗಳ ಬಗ್ಗೆ ಇಲ್ಲಿ ಮಾಹಿತಿ ನೀಡಿದ್ದೀನಿ. ಪ್ರಧಾನಮಂತ್ರಿಗಳು ಮಹತ್ವಾಕಾಂಕ್ಷಿಯಾಗಿ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ವಿಮೆಯಿಂದ ವಂಚಿತರಾಗಬಾರದು ಅಂತ ಹೇಳಿ 2014 ಇಸ್ವಿಯಲ್ಲಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ ಅಂತ ತಂದಿದ್ದಾರೆ. ಕೇವಲ 436 ರೂಪಾಯಿ ಹಣವನ್ನು ಪಾವತಿ ಮಾಡಿ ವರ್ಷಕ್ಕೆ 2,000 ರೂಪಾಯಿ ಈ ವಿಮೆಯನ್ನು ಸೌಲಭ್ಯವನ್ನು ಪಡೆಯಬಹುದು. ಅದೇ ರೀತಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಕೇವಲ 20 ರೂಪಾಯಿಯನ್ನು ಪಾವತಿ ಮಾಡಿ ಅಂಚೆ ಕಚೇರಿ ಖಾತೆದಾರರಾಗಿರ್ತಕ್ಕಂಥ ಯಾವುದೇ ನಾಗರಿಕರು 18 ರಿಂದ 70 ವರ್ಷ ಒಳಗೆ ಇರತಕ್ಕಂಥವರು ಈ ಒಂದು ಸೌಲಭ್ಯವನ್ನು ಪಡೆಯಬಹುದು. ಅದೇ ರೀತಿ ಗ್ಯಾರಂಟಿಯಾಗಿ 60 ವರ್ಷ ಕಳೆದ ನಂತರ ಪಿಂಚಣಿ ಬೇಕು ಅಂತ ಇರ್ತಕ್ಕಂಥ ವ್ಯಕ್ತಿಗಳು ತಮ್ಮ 18 ರಿಂದ 40 ವರ್ಷ ಒಳಗಡೆ ಇರತಕ್ಕಂಥವರು ಅವರು ಇದು ಅಟಲ್ ಪೆನ್ಷನ್ ಯೋಜನೆಯ ಫಲಾನುಭವಿಗಳಾಗಿ ಮಾಸಿಕವಾಗಿ, ತ್ರೈಮಾಸಿಕ, ಅರ್ಧವಾರ್ಷಿಕ ಮತ್ತು ವಾರ್ಷಿಕವಾಗಿ ಪ್ರೀಮಿಯಂ ಪಾವತಿ ಮಾಡಿ ಈ ಒಂದು ಸೌಲಭ್ಯವನ್ನು ಪಡೆಯಬಹುದು. ಅದೇ ರೀತಿ ಹುಟ್ಟಿದ ಹೆಣ್ಣು ಮಗುವಿನಿಂದ ಹಿಡಿದು 10 ವರ್ಷ ಒಳಗಡೆ ಇರತಕ್ಕಂಥ ಯಾವುದೇ ಹೆಣ್ಣು ಮಗು ಸಹ ಸುಕನ್ಯಾ ಸಮೃದ್ಧಿ ಖಾತೆಯನ್ನ 250 ರೂಪಾಯಿ ಠೇವಣಿಯೊಂದಿಗೆ ಖಾತೆಯನ್ನು ತೆರೆಯಬಹುದು. ಖಾತೆ ತೆಗೆದ ನಂತರ 15 ವರ್ಷ ಕಾಲ ಪ್ರೀಮಿಯಂ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ. 18 ವರ್ಷ ಕಳೆದ ನಂತರ ಮಗುವಿನ ಶೈಕ್ಷಣಿಕವಾಗಿ ಮುಂದೆ ಓದಲಿಕ್ಕೆ ಅಂತೇಳಿ ಅರ್ಧ ಅಮೌಂಟ್ ಅಸಲು ಮತ್ತು ಬಡ್ಡಿಯನ್ನು ಪಾವತಿ ಮಾಡ್ತೀವಿ. ನಂತರ ಮದುವೆ ಮಾಡಬೇಕು ಅಂತಂದ್ರೆ 21 ವರ್ಷ ಕಳೆದ ನಂತರ ಖಾತೆಯನ್ನು ಮುಕ್ತಾಯ ಮಾಡಿ ಬಂದಿರತಕ್ಕ ಹಣವನ್ನ ಖಾತೆದಾರರಿಗೆ ವಾಪಸ್ ಕೊಡ್ತಕ್ಕಂಥ ಒಂದು ಸ್ಕೀಮ್ ಆಗಿರ್ತದೆ. 1884 ಇಸ್ವಿಯಿಂದ ಸಹ ಭಾರತೀಯ ಅಂಚೆ ಇಲಾಖೆಯಲ್ಲಿ ಅಂಚೆ ಜೀವ ವಿಮೆ ಪಾಲಿಸಿ ನೀಡ್ತಾ ಇದ್ದೀವಿ. ಇದು ಎಲ್ಲ ಮೊದಲಿಗೆ ಸರ್ಕಾರಿ ನೌಕರರು ಕೊಡ್ತಾ ಇದ್ದೀವಿ. ಈ ಎಲ್ಲ ಸರ್ಕಾರಿ ನೌಕರರು, ಹಳೆ ಸರ್ಕಾರಿ ನೌಕರರು, ಪದವೀಧರರು ಎಲ್ಲರಿಗೂ ಸಹ ಕೊಡ್ತೀವಿ. ಪ್ರೀಮಿಯಂ ತುಂಬಾ ಕಡಿಮೆ ಇರುತ್ತೆ, ಬೋನಸ್ ಜಾಸ್ತಿ ಸಿಗುತ್ತೆ. ಇದ್ರ ಫಲಾನುಭವಿಗಳು ಸಹ ಆಗ್ಬೇಕು ಅಂತ ಹೇಳಿ ಅದೇ ರೀತಿ ಈ ಒಂದು ಸಭೆಯಲ್ಲಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಡಿಜಿಟಲ್ ಪಾವತಿ ಅಕೌಂಟ್ ಸಹ ಮಾಡ್ತಾ ಇದ್ದೀವಿ. ಸಾರ್ವಜನಿಕ ಅದರ ಸೌಲಭ್ಯವನ್ನು ಸಹ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಮಾಡ್ಕೋಬೇಕು ಅಂತ ಹೇಳಿ ಮನವಿ ಮಾಡ್ತಾರೆ. ಮಾತನ್ನು ಮುಗಿಸ್ತಾ ಧನ್ಯವಾದಗಳು.